ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಇಸ್ರೇಲ್ನ ಕುರಿತಾಗಿ, ಅದರಲ್ಲೂ ಪ್ರಾಮುಖ್ಯವಾಗಿ ಯೆರೂಸಲೇಮಿನಲ್ಲಿ ದೇವಾಲಯದ ಕುರಿತಾಗಿ ನಾವು ನೋಡಿದ್ವಿ. ಯಾವ ರೀತಿಯಾಗಿ ದೇವಾಲಯ ಎನ್ನುವಂಥದ್ದು ಇಸ್ರೇಲರಿಗೆ ಬಹಳ ಪ್ರಾಮುಖ್ಯವಾಗಿದೆ, ಹಾಗೂ ಆ ದೇವಾಲಯಕ್ಕೋಸ್ಕರವಾಗಿ ಅವರು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಅದರ ಕುರಿತಾಗಿ ನಾವು ವಿವರವಾಗಿ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇನ್ನೂ ಅಧಿಕವಾಗಿ ಅದರ ಕುರಿತಾಗಿ ನಾವು ವಿವರವಾಗಿ ಬ್ರದರೊಂದಿಗೆ ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಕಳೆದ ಸಂಚಿಕೆಯಲ್ಲಿ ಮುಖ್ಯವಾಗಿ ಯೆರೂಸಲೇಮಿನ ದೇವಾಲಯದ ಕುರಿತಾಗಿ ನೋಡಿದ್ವಿ. ಸೊ ಇಸ್ರಾಯೇಲ್ಯರು ಆ ದೇವಾಲಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅದಕ್ಕೆ ಯಾವ್ಯಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ವಿ. ಕಡೆಯದಾಗಿ ನೀವು ಮುಗಿಸ್ಬೇಕಾದ್ರೆ ಏನಂತ ಹೇಳಿದ್ರೆ ಅಂದರೆ, ಈ ದೇವಾಲಯದ ನಿಮಿತ್ತವಾಗಿ ಯಾವ ಪರಿಣಾಮಗಳು ಉಂಟಾಗುತ್ತೆ ಎಂಬುದಾಗಿ ಅದರ ಕುರಿತಾಗಿ ನೋಡೋಣ ಅಂತ ಹೇಳಿದ್ರಿ. ಸೊ ಅದರ ಕುರಿತಾಗಿ ನೀವು ವಿವರಿಸಿದ್ರೆ ಭಾಳ ಅನುಕೂಲವಾಗಿರುತ್ತೆ. ಒಂದು ದೇವಾಲಯ ಇಷ್ಟು ದೊಡ್ಡ ವಿಷಯವನ್ನು ಏರ್ಪಡಿಸುತ್ತಾ, ಇಷ್ಟು ದೇವಾಲಯಕ್ಕೋಸ್ಕರವಾಗಿ ಇಷ್ಟೊಂದು ಸಮಸ್ಯೆ ಬರುತ್ತಾ ಅಂತ ಕೇಳಿದರೆ, ಕ್ರೈಸ್ತರು ಕೂಡ ಆ ದೇವಾಲಯವನ್ನು ದೊಡ್ಡದಾಗಿ ನೋಡ್ತಾರೆ. ಆ್ಯಕ್ಚುಲ್ ಆಗಿ ಆ ದೇವಾಲಯ ಏನು ದೊಡ್ಡದಲ್ಲ. ಯಾಕೆ ಅಂತ ಕೇಳಿದರೆ, ಎರಡನೇ ದೇವಾಲಯದ ಕೆಲಸಗಳೆಲ್ಲೂ ಅಲ್ಲೇ ಮುಗಿದೋಯ್ತು, ಅದರ ಕಾರ್ಯ ಅಲ್ಲೇ ಮುಗಿಯಿತು. ಆದರೆ ಮೂರನೇ ದೇವಾಲಯ ಎನ್ನುವುದು ಒಂದು ಗುರುತಿಗೋಸ್ಕರವಾಗಿ ತರಲ್ಪಡುವುದು. ಅದು ಒಂದು ಟೆಂಪ್ರರಿ ಪೀರಿಯಡ್ ಮಾತ್ರ ಇರುತ್ತೆ, ತೆಗೆದು ಬಿಡುತ್ತಾರೆ, ದೇವಾಲಯ ಇರಲ್ಲ. ಆ ದೇವಾಲಯ ಅಲ್ಲಿ ಬರುತ್ತೆ, ಅನಂತರ ದೇವಾಲಯ ಒಡೆದೋಗುತ್ತೆ. ಯಾಕೆ ಅಂತ ಕೇಳುವುದಾದರೆ, ಈ ದೇವಾಲಯ ಎನ್ನುವಂಥದ್ದು ಯಾವುದರ ಗುರುತಾಗಿದೆ, ಮೊದಲು ಅದನ್ನು ನೋಡಬೇಕು. ಇದು ಯಹೂದ್ಯರಿಗಿರುವಂತಹ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಗುರುತಾಗಿ ನಾವು ತೆಗೆದುಕೊಳ್ಳಬಹುದು. ಅದೇ ಸಂದರ್ಭದಲ್ಲಿ ಸತ್ಯವೇದದ ಪ್ರಕಾರ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ನಿಬಂಧನೆಗಳು ಉಂಟು, ನಮಗೆ ಒಂದೊಂದು ಕಾನೂನುಗಳು ಉಂಟು. ಲೋಕರೀತಿಯಲ್ಲಿ ನೋಡುವುದಾದರೆ ಕೂಡ ಒಂದೊಂದು ಕಾಲಕ್ಕೂ ಒಂದೊಂದು ವಿಧವಾಗಿರುವ ನಿಬಂಧನೆ ಇರುತ್ತೆ. ಉದಾಹರಣೆಗೆ, ಆರಂಭ ಕಾಲಘಟ್ಟದಲ್ಲಿ ಅರಸರ ಕಾನೂನುಗಳಿದ್ದವು. ಅನಂತರ ನೋಡುವುದಾದರೆ ಹಲವು ದೇಶಗಳು ಬಂದು ಸರ್ವಾಧಿಕಾರಿ ಬಂತು. ಅದರ ನಂತರ ನೋಡುವುದಾದರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಎಂಬುದಾಗಿ ಹೇಳುವಂಥ ಒಂದು ಕಾರ್ಯ. ಸೊ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವಿಧವಾಗಿರುವ ಕಾನೂನು ಬರುತ್ತೆ. ಅದು ಸತ್ಯವೇದಕ್ಕೆ ಅದು ತಕ್ಕ ಹಾಗೆ ಇರುತ್ತೆ. ಸತ್ಯವೇದ ಆರಂಭದಲ್ಲಿ ನೋಡಿದ್ರೆ ಮನಸಾಕ್ಷಿಯ ಕಾಲ ಅಂತ ಒಂದಿತ್ತು. ಆದಾಮ್ನಿಂದ ಅಬ್ರಹಾಮನವರೆಗೂ, ಅಬ್ರಹಾಂನಿಂದ ಯೇಸು ಕ್ರಿಸ್ತನವರೆಗೂ ಧರ್ಮಶಾಸ್ತ್ರದ ಕಾಲ ಅಂತ ಇತ್ತು. ಆ ಧರ್ಮಶಾಸ್ತ್ರ ಕಾಲಕ್ಕೆ ಸಂಬಂಧಪಟ್ಟವರು ಯಹೂದ್ಯರು, ಇಸ್ರಾಯೇಲ್ಯರು ನಾವು ಹೇಳ್ತೀವಲ್ಲ ಅವರು. ಯೇಸು ಕ್ರಿಸ್ತನ ಬಂದು ಈ ಧರ್ಮಶಾಸ್ತ್ರದ ಅಂತ್ಯವಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವತ್ತು ನಾವು ಇರುವಂಥದ್ದು ಕೃಪೆಯ ಕಾಲ ಎಂಬುದಾಗಿ ಹೇಳ್ಬೋದು. ಇದಕ್ಕೆ ಆರಂಭವಾಗಿದ್ದಾರೆ. ಈಗ ಯೇಸು ಕ್ರಿಸ್ತನು ಬಂದು 2000 ವರ್ಷದಿಂದ ಈ ಕೃಪೆಯ ಕಾಲವನ್ನು ಅನುಗ್ರಹಿಸಿದ್ದಾರೆ. ಈ ಒಂದು ಕಾಲಘಟ್ಟಕ್ಕೂ ಆ ಧರ್ಮಶಾಸ್ತ್ರದ ಆಲಯಕ್ಕೂ ಸಂಬಂಧವಿಲ್ಲ. ಅದನ್ನು ಒಡೆದಾಯಿತು, ಅದು ಮುಗಿದೋಯ್ತು. ಅದರ ಇನ್ನೊಂದು ಅರ್ಥ ಏನಂತ ಕೇಳುವುದಾದರೆ, ಅದು ಅಂತ್ಯಕ್ಕೆ ಬಂದಾಯಿತು ಎಂಬುದಾಗಿ ಅರ್ಥ. ಸೊ ಈಗ ನಮಗೆ ಆಲಯವನ್ನಿಟ್ಟು ನಾವೇನು ಮಾಡುವಂಥದ್ದಿಲ್ಲ. ಆಲಯ ಬಂದರೂ ನಮಗೇನು ಪ್ರಯೋಜನವಿಲ್ಲ. ನಾವು ಬಲಿ ಸಮರ್ಪಣೆ ಮಾಡುವುದಿಲ್ಲ. ಕಳೆದ ವಾರ ಬಲಿ ಬಗ್ಗೆ ನೋಡಿದ್ವಲ್ಲ, ಆ ಬಲಿ ನಮಗಿಲ್ಲ. ಯಾಕೆಂದರೆ ಅವರು ನಮಗೆ ಒಂದೇ ಬಾರಿ ಯೇಸು ಕ್ರಿಸ್ತನು ಬಲಿಯಾಗಿ ಮಾರ್ಪಟ್ಟಿದ್ದಾರೆ. ನಾವು ಯಾಜಕನ ಬಗ್ಗೆ ನೋಡಿದ್ವಲ್ಲ, ನಮಗೂ ಯಾಜಕರು ಮತ್ತೊಬ್ಬರಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನೇ ಮಹಾಪ್ರಧಾನ ಯಾಜಕನು. ಅವರು ಮಹಾಪರಿಶುದ್ಧ ಸ್ಥಳದಲ್ಲಿ ಕುಳಿತಿದ್ದಾರೆ. ಬಲಿಯು ಮುಗಿದೋಯ್ತು. ಯಾಜಕತ್ವದ ಒಂದು ಕ್ರಮದ ಪ್ರಕಾರ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ. ಸೊ ನಮಗೆ ಆ ಒಂದು ಸೈಟ್ ಇಂಪಾರ್ಟೆಂಟ್ ಅಲ್ಲ. ಇನ್ನೂ ಒಂದು ವಾಕ್ಯದ ಪ್ರಕಾರ ಹೇಳಬೇಕು ಅಂದರೆ, ನಾವೇ ದೇವರ ಆಲಯವಾಗಿದ್ದೇವೆ. ನ್ಯೂ ಟೆಸ್ಟಮೆಂಟ್ ಪ್ರಕಾರ ನಾವೇ ದೇವರ ಆಲಯವಾಗಿದ್ದೇವೆ. ಕೈಯಿಂದ ಕಟ್ಟಲ್ಪಟ್ಟಂತಹ ಆಲಯದಲ್ಲಿ ಅವರು ವಾಸವಾಗಿಲ್ಲ. ಇವಾಗಿರುವ ಆಲಯಗಳು ಜಸ್ಟ್ ಒಂದು ಸೈಟ್. ನಾವು ಹೋಗಿ ದೇವರನ್ನ ಆರಾಧನೆ ಮಾಡುವುದಕ್ಕೆ ಒಂದು ಸ್ಥಳ ಬಿಟ್ಟರೆ ಅದು ಪರಿಶುದ್ಧ ಸ್ಥಳ ಅಂತ ಅಲ್ಲ, ಶುದ್ಧ ಸ್ಥಳ. ನಾವು ಯಾಕೆ ಚಪ್ಪಲಿ ಹಾಕೊಂಡು ಹೋಗ್ತೀವಿ ಅಂದರೆ, ಅದು ಅಶುದ್ಧ ಪಡಿಸ್ಬಿಡಬಾರ್ದು. ಒಂದು ರೀಸನ್ ಇದೆ ಇದಕ್ಕಾಗಿ. ಎರಡನೇದಾಗಿ, ಬಹುತೇಕವಾದ ಜನಾಂಗದ ರಕ್ಷಣೆ ಒಂದು ಬರ್ತಾರೆ. ಅವರು ಅವರ ಆರಾಧನೆ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಒಳಗೆ ಹೋಗಲ್ಲ. ಸೊ ಇಲ್ಲಿ ಬರುವಾಗ ತಡೆಯಾಗಿರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಚಪ್ಪಲಿ ಹೊರಗೆ ಬಿಟ್ಟು ಬರ್ತೀವಿ ವಿನಃ ಅದು ಶುದ್ಧ ಪರಿಶುದ್ಧವಾದ ಸ್ಥಳ ಚಪ್ಪಲಿ ಹಾಕ್ಬಾರ್ದು ಹಂಗೆಲ್ಲ ಇಲ್ಲ. ಹಲವು ದೇಶಗಳಿಗೆ ಹೋಗಿ ನೋಡೋದಾದ್ರೆ ಅವರಲ್ಲಿ ಅವರು ಚಪ್ಪಲಿ ಹಾಕೊಂಡು ಒಳಗೆ ಬರ್ತಾರೆ. ಯಾಕೆ? ಕರ್ನಾಟಕದಲ್ಲೇ ಇದೆ, ಇಂಡಿಯಾದಲ್ಲೇ ಇದೆ, ಎಲ್ಲ ಕಡೆ ಕೂಡ ಇದೆ. ಈ ನ್ಯೂ ಟೆಸ್ಟಮೆಂಟ್ ಪ್ರಕಾರ ನಾವು ಹೋಗುವಂಥದ್ದು ಬಂದು ಜಸ್ಟ್ ಒಂದು ಕಟ್ಟಡ ಅಷ್ಟೇ. ಅದನ್ನ ಆಲಯವನ್ನ ನೀವು ಬಂದು ಪರಿಶುದ್ಧವಾಗಿ ಮಾರ್ಪಡಿಸ್ತೀರಾ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಹೋದ್ರಿ ಅಂತ ಅರ್ಥ ಇಲ್ವಾ? ಆಲಯ ಪರಿಶುದ್ಧವಾದದ್ದು, ಇದು ಬಹಳ ಇಂಪಾರ್ಟೆಂಟು. ಆ ರೀತಿ ಹೇಳುವುದಾದ್ರೆ ಧರ್ಮಶಾಸ್ತ್ರಕ್ಕೆ ಹೋದ್ರಿ ಅಂತ ಅರ್ಥ. ಕೈಗಳಿಂದ ಕಟ್ಟಲ್ಪಟ್ಟ ಆಲಯ ಅಲ್ಲ, ನಾನೇ ಆಲಯ, ನಾನೇ ಇಂಪಾರ್ಟೆಂಟ್ ಇಲ್ಲಿ ಎಂಬುದಾಗಿ ನೀವು ಹೇಳಿದ್ರೆ ಮಾತ್ರ ನ್ಯೂ ಟೆಸ್ಟಮೆಂಟ್ ಚರ್ಚ್. ಸೊ ಅದೇ ರೀತಿಯಾಗಿ ಅಲ್ಲೊಬ್ಬ ಯಾಜಕನಿದ್ದಾರೆ, ಅವರೇ ಎಲ್ಲ ಬಲಿ ಸಮರ್ಪಣೆ ಮಾಡ್ತಾರೆ ಎಂಬುದಾಗಿ ನೀವು ಹೇಳುವುದಾದರೆ ಅದು ಒಂದು ಧರ್ಮಶಾಸ್ತ್ರವಾಗುತ್ತೆ. ಇಲ್ಲಿ ನಾನೇ ಯಾಜಕನು ಅರಸನಾಗಿ ಕರೆಯಲ್ಪಟ್ಟಿದ್ದೇನೆ. ಸೊ ನನ್ನನ್ನು ದೇವರು ಯಾಜಕತ್ವದಲ್ಲೇ ಇಟ್ಟಿದ್ದಾರೆ. ಸೊ ಇವಾಗ ಬಂದು ನಾನು ಏನು ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಇದನ್ನು ನೀವು ನೋಡಬೇಕಾದ್ರೆ ನಮಗೆ ಆಲಯಕ್ಕೂ ನಮಗೂ ಸಂಬಂಧವಿಲ್ಲ. ಯಾಕೆ ಆಲಯದ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ, ಯಾಕೆ ಇದ್ರ ಬಗ್ಗೆ ಇರುತ್ತೆ ಹೇಳ್ತೀವಿ ಅಂತ ನೀವು ಕೇಳುವುದಾದರೆ, ಅದು ಲೋಕದ ಹಲವಾರು ವಿಷಯಗಳನ್ನು ಮಾರ್ಪಡಿಸಲಿದೆ. ಒಂದು, ಆ ದೇವಾಲಯ ಬರುತ್ತೆ ಎನ್ನುವುದು ಯಾವುದಕ್ಕೆ ಗುರುತು ಅಂದರೆ, ಇಸ್ರಾಯೇಲ್ಯರ ಧರ್ಮಶಾಸ್ತ್ರ 7 ವರ್ಷ ಬಾಕಿ ಇದೆ, ಅವರಿಗೆ 7 years. ಇದು ಎಲ್ಲಿದೆ ಅಂತ ಕೇಳಿದ್ರೆ ದಾನಿಯೇಲ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ದೇವರು ಇದ್ರ ಬಗ್ಗೆ ಮಾತಾಡ್ತಾರೆ. 24ರಿಂದ 77ನೇ ವಾಕ್ಯದವರೆಗೂ ಒಂದು 70 ವಾರಗಳ ಬಗ್ಗೆ ಲೆಕ್ಕ ಹೇಳ್ತಾರೆ. ಅದರಲ್ಲಿ ಅವರಿಗೆ 1 week ಬಾಕಿ ಇದೆ, ಅಂದರೆ 7 days 7 years ಬಾಕಿ ಇದೆ.
ಆ 7 ಇಯರ್ಸ್ ಅವರಿಗೆ ಮತ್ತೆ ಬರುತ್ತೆ, ಅವರು ನಡೆಸ್ತಾರೆ. ಆ 7 ಇಯರ್ಸ್ಗೋಸ್ಕರವಾಗಿ ಆಲಯ ಇರುತ್ತೆ, ಅನಂತರ ಆಲಯ ಇರುವುದಿಲ್ಲ, ಅದನ್ನು ಒಡೆದಾಕ್ತಾರೆ, ಮುಗ್ದೋಗುತ್ತೆ ಕತೆ. ಕಟ್ಟುತ್ತಾರೆ, ಅವರು ಬಹಳ ಕಷ್ಟಪಟ್ಟು ಎಲ್ಲವನ್ನ ಕಟ್ತಾರೆ. ಅದನ್ನು ಕಟ್ಟುವುದಕ್ಕೆ ಒಬ್ಬ ಸಹಾಯ ಮಾಡ್ತಾನೆ, ಹೆಂಗೆ ಎನ್ನುವುದನ್ನು ಇದರಲ್ಲಿ ನೋಡಲಿದ್ದೇವೆ. ಈಗ ಇವರು ಅಲ್ಲಿದ್ದಂತಹ ಆರಾಧನೆ ಸ್ಥಳವನ್ನು ತೆಗೆದಾಕ್ತಾರಲ್ವಾ, ಆ ಸ್ಥಳಕ್ಕೆ ಇವರ ಆರಾಧನೆ ಸ್ಥಳ ತರ್ತಾರಲ್ವಾ, ಆಗ ಇವರಿಗೆ ಸಮಾಧಾನ ಮಾಡುವವನಾಗಿ ಒಬ್ಬನು ಒಳಗೆ ಬರ್ತಾನೆ. ಐರೋಪ ದೇಶದಿಂದ ಬರ್ತಾನೆ. ಅವನೇ ಮುಂದೆ ಬರಲಿರುವಂತಹ ಸರ್ವಾಧಿಕಾರಿ ಅಥವಾ ಚಾನ್ಸಲರ್, ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ, ಅವನೇ ಬರಲಿದ್ದಾನೆ. ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಈಗ ಯಹೂದ್ಯರಿಗೂ ಅರಬಿಯರಿಗೂ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸ್ತಾನೆ. ಈಗಲೇ ನೀವು ನೋಡುವುದಾದರೆ, ಅಬುದಾಬಿಯಲ್ಲಿ ನೀವು ಹೋಗಿ ನೋಡುವುದಾದರೆ ಅಬ್ರಹಾಮಿಕ್ ರಿಲಿಜನ್ ಅಂತ ಒಂದು ಹೇಳ್ತಾರೆ. ಆದರೆ ಒಂದೇ ಸೈಟ್ನಲ್ಲಿ ನೋಡಿದ್ರೆ 3 ಧರ್ಮಗಳ ಒಂದು ಆರಾಧನೆ ಸ್ಥಳ ಇರುತ್ತದೆ. ಅವರ ಪ್ರಾರ್ಥನೆ ಇರುತ್ತೆ, ಇವರ ದೇವಾಲಯ ಇರುತ್ತೆ, ಅವರ ಮಾಸ್ಕ್ ಒಂದು ಇರುತ್ತೆ. 3 ಒಂದೇ ಸ್ಥಳದಲ್ಲಿ ಇರುವಂತೆ ನಿಮ್ಮಿಂದ ನೋಡಲು ಸಾಧ್ಯ. ಅದಕ್ಕೆ ಹೆಸರು ಅಬ್ರಹಾಮಿಕ್ ರಿಲಿಜನ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಅಬ್ರಹಾಮನಿಂದ 3 ಬಂದಿತ್ತು. ಅಬ್ರಹಾಮನ ಇದು ಎಷ್ಟರ ಮಟ್ಟಿಗೆ ಕಂಡುಹಿಡಿದು ಹೇಳುತ್ತದೆ ಅಂತ ಗೊತ್ತಿಲ್ಲ, ಅವ್ರು ಹೇಳುವಂಥದ್ದು. ಅಬ್ರಹಾಮನ ಒಂದು ಮಗ ಈಸಾಕನ ಮುಖಾಂತರ ಬಂದದ್ದೇ, ಯಾಕೋಬರ ಮುಖಾಂತರವಾಗಿ ಬಂದಿದ್ದೇ ಇಸ್ರೇಲ್ ಒಂದು ಕುಲ. ಅನಂತರ ಈಸಾಕ್ ಮುಖಾಂತರವಾಗಿ ಬಂದಂತಹ ಯೇಸು ಕ್ರಿಸ್ತನೇ ಕ್ರೈಸ್ತ ಧರ್ಮ. ಆಗರನ ಮಗನ ಮುಖಾಂತರವಾಗಿ ಬಂದ ಇಸ್ಲಾಮಿಯ ಧರ್ಮ. ಸೊ ಈ 3 ಒಂದಾಗಿದೆ, ನಾವು 3 ಒಟ್ಟಿಗೆ ಇರೋಣ ಎಂಬುದಾಗಿ ಅವರು ಒಂದು ಸೈಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಅಬ್ರಹಾಮಿಕ್ ರಿಲಿಜನ್ ಅಂತ ಹೆಸರು. ಇದು ಬರಲಿರುವಂತಹ ಒಂದು ವಿಷಯಕ್ಕೆ ಛಾಯೆಯಾಗಿದೆ, ಒಂದು ಮುಂಗುರುತಾಗಿದೆ. ಈಗ ಇವರು ಇದನ್ನು ತೆಗೆದು ಮತ್ತೆ ಕಟ್ಟುವುದಕ್ಕೆ ಆರಂಭಿಸುವಾಗ ಇವರಿಗೆ ವಿರುದ್ಧವಾಗಿ ಲೋಕದ ಎಲ್ಲ ದೇಶಗಳು ಒಟ್ಟಿಗೆ ಕೂಡಬಹುದು, ಅಥವಾ ಒಂದು ಗುಂಪು ಕೂಡಬಹುದು. ಈಗ ಅಮಸ್ತರ ಒಂದು ಗುಂಪು ಬರಬಹುದು, ದೊಡ್ಡ ಸಮಸ್ಯೆ ಬರಬಹುದು. ಆಗ ಇವರನ್ನ ಸಮಾಧಾನ ಮಾಡಿ ಆಲಯವನ್ನು ಕಟ್ಟಿಕೊಡುವನಾಗಿ ಒಬ್ಬ ಬರ್ತಾನೆ. ಅದನ್ನೇ ನಾವು 1 ಯೋಹನ 2:18 ಅವನ ಆಂಟಿಕ್ರಿಸ್ಟ್ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಸೊ ಈ ಬೆಟ್ಟದಲ್ಲಿ ಅದು ನಡೆಯುತ್ತೆ. ಇದರಲ್ಲಿ ಈ ದೇವಾಲಯವನ್ನು ಕಟ್ಟಿಕೊಟ್ಟು ಈ ದೇವಾಲಯದ ಒಳಗೆ ಅವನು ಬರ್ತಾನೆ. ಮತ್ತೆ 24:15 ಯೇಸು ಇದನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, HKL ಪುಸ್ತಕ 40ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಸೊ ಎಲ್ಲಾ ಕಾರ್ಯಗಳು ದೇವಾಲಯ ಕಟ್ಟಲ್ಪಟ್ಟು ಮುಗಿಬೇಕಾದ್ರೆ 44ನೇ ಅಧ್ಯಾಯದಲ್ಲಿ ಈ ಆಲಯ ಮುಚ್ಚಲ್ಪಟ್ಟಿರುತ್ತೆ. ಪೂರ್ವ ಬಾಗಿಲು, ಅದರ ಮೂಲಕವಾಗಿ ಅಧಿಪತಿ ಬರುತ್ತಾನೆ ಎಂಬುದಾಗಿದೆ. ಸೊ ಈ ಒಂದು ಸ್ಥಳ ಎಷ್ಟೊಂದು ಇಂಪಾರ್ಟೆಂಟ್ ಎಂಬುದಾಗಿ ಕೇಳುವುದಾದರೆ, ಈಗ ಯಾವ ರೀತಿ ಈ ಸ್ಥಳವೇ 3ನೇ ಮಹಾಯುದ್ಧಕ್ಕೆ ಕಾರಣವಾಗಿದೆ, ಈ ಸ್ಥಳವೇ ಒಂದು ಬಹಳ ದೊಡ್ಡದಾಗಿರುವಂತಹ ವಿಷಯಗಳಿಗೆ ಕಾರಣವಾಗಿದೆ ಅಲ್ವಾ, ಅದೇ ರೀತಿ ಮುಗಿದ ನಂತರ ಅದೇ ಸ್ಥಳದಲ್ಲಿ ಆಂಟಿಕ್ರೈಸ್ಟ್ ಬಂದು ನಿಲ್ಲಲಿದ್ದಾನೆ. ಯೇಸು ಹೇಳ್ತಾರೆ, ಆಳು ಮಾಡುವ ಅಸಹ್ಯ ವಸ್ತುವು ದಾನಿಯೇಲ ಪ್ರವಾದನೆ ಹೇಳಿದಾರಲ್ಲ, ಅದನ್ನು ಓದುವವನು ಧ್ಯಾನಿಸಲಿ ಎಂಬುದಾಗಿ, ಅದು ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಲು ನೋಡಬೇಕಾದ್ರೆ ಎಂಬುದಾಗಿದೆ. ಅಲ್ಲಿ ಬಂದು ನಿಲ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆ ಸ್ಥಳ ನಿಲ್ಲಲಿದ್ದಾನೆ ಅವನು. ಅಷ್ಟು ಮಾತ್ರವಲ್ಲ, ಆ ಸ್ಥಳದಲ್ಲಿ ಆ ದೇವಾಲಯವನ್ನು ಕಟ್ಟಿರ್ತಾರೆ, 3ನೇ ದೇವಾಲಯ. ಆ ದೇವಾಲಯದ ಒಳಗೆ ಅವನ ವಿಗ್ರಹವನ್ನು ತಂದಿಡಬೇಕೆಂಬುದಾಗಿ ಬಯಸುತ್ತಾನೆ. ಏನು ಅಂತ ಕೇಳಿದ್ರೆ, ಆ ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅವನ ವಿಗ್ರಹ ಎಲ್ಲ ಕಡೆ ಎಳಿಪಟ್ಟಿರುತ್ತೆ. ಈಗ ನೆಬೂಕದ್ನೆಚ್ಚರ್ ಒಂದು ವಿಗ್ರಹವನ್ನು ಮಾಡ್ತಾರಲ್ಲ, ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಒಂದು ವಿಗ್ರಹ ಮಾಡ್ತಾನೆ, ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಆ ಒಂದು ವಿಗ್ರಹ ಈ ದೇವಾಲಯಕ್ಕೆ ತರಲ್ಪಡುತ್ತೆ. ಇದಕ್ಕಿಂತ ಮುಂಚೆ ರೀತಿ ನಡೆದಿದೆಯಾ ಅಂತ ಕೇಳಿದ್ರೆ, ಕ್ರಿಸ್ತಪೂರ್ವ 168ರಲ್ಲಿ ಆಂಟಿಯಾಕಸ್ ಎಫೆನಸ್ IV ಎಂಬುದಾಗಿ ಹೇಳಲ್ಪಡುವಂತಹ ಒಬ್ಬ ಗ್ರೀಕ್ ರಾಜ ಇದ್ದ. ಅಲೆಕ್ಸಾಂಡರ್ ನಂತರ ಅವನ ಒಂದು ರಾಜ್ಯಭಾರ ಅಲೆಕ್ಸಾಂಡರ್ ಮಕ್ಕಳಿಗೆ ಹೋಗ್ಲಿಲ್ಲ. 4 ಮಂದಿ ವಿಭಾಗ ಮಾಡಿಕೊಟ್ರು. ಕಸಾಂಡರ್, ಲೈಸಿಮೆಕಸ್, ಟೊಲಾಮಿವನ್, ಸ್ಲ್ಯಾಂಡರ್, ಸೆಲೆಕಸ್ ವನ್ ನಿಕೋಡರ್ ಎಂಬುದಾಗಿ 4 ಮಂದಿ ವಿಭಾಗ ಮಾಡಿಕೊಟ್ರು. ಆ ಸೆಲೆಕಸ್ ವನ್ ನಿಕೋಡರ್ ಪರಂಪರೆಯಲ್ಲಿ ಬಂದವನೇ ಈ ಆಂಟಿಯಾಕಸ್ IV ಎಫೆನಸ್ ಎಂಬುದಾಗಿ ಹೇಳಲ್ಪಡುವಂತವನು, 8ನೇ ಅರಸ. ಇವನೇನ್ ಮಾಡ್ತಾನೆ ಅಂತ ಕೇಳೋದಾದ್ರೆ, ಗ್ರೀಕರ ಒಂದು ಮೂಲ ದೇವರು ಒಲಿಂಪಿಯನ್ ಗಾಡ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಜಿಯೂಸ್. ಆ ಜಿಯೂಸ್ ವಿಗ್ರಹವನ್ನ ತಂದು ಈ ದೇವಾಲಯದ ಒಳಗಿಟ್ಟು ಎಲ್ಲರೂ ಇದನ್ನೇ ಆರಾಧಿಸಬೇಕು ಎಂಬುದಾಗಿ ಒಂದು ಕಾನೂನು ತರ್ತಾನೆ. ಕಾನೂನು ಹಾಕಿದ್ದು ಮಾತ್ರವಲ್ಲ, ಆರಾಧನೆ ಮಾಡಿದವರು ಕೊಲೆ ಮಾಡ್ದ. ಅಲ್ಲಿ ಒಂದು ಬಲಿಪೀಠವಿತ್ತು. ಆ ಬಲಿಪೀಠದಲ್ಲಿ ಹಂದಿಗಳನ್ನ ಬಲಿ ಇಟ್ಟನು. ಇದನ್ನ ಯೇಸು ಹೇಳ್ತಾರೆ, ಆಳು ಮಾಡುವಂತ ಅಸಹ್ಯ ವಸ್ತುವು ದಾನಿಯೇಲ ಪ್ರವಾದ ಹೇಳಿದ್ದನ್ನಲ್ಲ, ದಾನಿಯೇಲ ಹೇಳಿದಂತ ಪ್ರಾಫಸಿ ಅದು ಆಂಟಿಯಾಕಸ್ IV ಎಫೆನಸ್ ಮುಖಾಂತರ ನಡೀತು. ಅದೇ ರೀತಿ ಈಗಲೂ ನಡೆಯುತ್ತೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಓದುವವನು ಅದನ್ನ ಆಲೋಚನೆ ಮಾಡಲಿ, ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಲು ನೋಡಬೇಕಾದ್ರೆ. ಆದರೆ ಯೇಸು ಹೇಳ್ಬೇಕಾದ್ರೆ ವಿಷಯ ನಡೆದು ಮುಗ್ದೋಗಿತ್ತು. ದಾನಿಯೇಲ ಹೇಳಿದ್ದು ನಡೆದು ಮುಗ್ದೋಗಿತ್ತು. ಯೇಸು ಹೇಳಿದ್ದು ಮತ್ತೆ ನಡೆಯುವಂತದ್ದಾಗಿದೆ. ಸೊ ಈಗ ಒಂದು ಬಲಿಪೀಠ ತರ್ತಾರಲ್ವಾ, ಆ ಬಲಿಪೀಠದಲ್ಲೂ ಆ ರೀತಿ ಒಂದು ನಡೆಯುತ್ತೆ. ಅವನೇನ್ ಮಾಡ್ತಾನೆ ಅಂತ ಕೇಳುವುದಾದರೆ, ಐರೋಪದಿಂದ ಬರುವವನಾಗಿರ್ತಾನೆ. ಅಲ್ಲಿ ಒಂದು ಬಲಿ ಸಲ್ಲಿಸುತ್ತಾನೆ. ಯಹೂದ್ಯರು ಬಲಿ ಸಲ್ಲಿಸುವಾಗ ಹೆಂಗ್ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ, ಶುದ್ಧವಾದನ ಸಲ್ಲಿಸುತ್ತಾರೆ. ಕುರಿಯೋ ದನವೋ ಏನೇ ಸಮರ್ಪಣೆ ಮಾಡಿದ್ರು, ಏನೇ ಸಲ್ಲಿಸಿದ್ರು ಕೂಡ ಶುದ್ಧವಾದನ ಸಲ್ಲಿಸುತ್ತಾರೆ. ತಲೆಯಿಂದ ಕಾಲಿನವರೆಗೂ ಆ ಕೆಂಪು ಕೂದಲಲ್ಲಿ ಅದರಲ್ಲಿ ಬೇರೆ ಏನು ಬೆರೆತದಾಗಿರಬಾರದು, ಒಂದೇ ಒಂದು ಬಿಳಿ ಕೂದಲು ಕೂಡ ಇರಬಾರದು. ಅದನ್ನು ಸಂಶೋಧನೆ ಮಾಡುವುದಕ್ಕೆ ಅಂತ ಒಂದು ಗುಂಪಿದೆ. ಅದಕ್ಕೆ ಅಂತ ರಬಿಯವರು ಇದ್ದಾರೆ. ಅವರು ಲೆನ್ಸ್ ಇಟ್ಟು ಒಂದೊಂದು ಕೂದಲಾಗಿ ನೋಡ್ತಾರೆ, ಒಂದೊಂದು ಕೂದಲಾಗಿ ನೋಡಿ ಹಾಗೆ
ಆದರೆ ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಇವನ ಒಂದು ಆರಾಧನೆಯ ಕಾರ್ಯವನ್ನು ತಂದು ಇವನ ಬಲಿ ಸಮರ್ಪಣೆ ಮಾಡ್ತಾನೆ. ಒಂದೊಂದು ಊರಿಗೆ ಬಲಿ ಮಾರ್ಪಡುತ್ತೆ. ಹೌದು. ಒಬ್ಬೊಬ್ಬರು ಒಂದು ವಿಧವಾಗಿರೋ ಬಲಿ ಸಮರ್ಪಣೆ ಮಾಡ್ತಾರೆ, ಒಬ್ಬರು ಸಾಮಾನ್ಯವಾಗಿ ಬಲಿ ಸಮರ್ಪಣೆ ಮಾಡಿ ಹೋಗ್ತಾರಲ್ವಾ. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಬಹಳ ಪರಿಶುದ್ಧವಾದರೆ ಸಲ್ಲಿಸಬೇಕು ಅಂತ ಯಹೂದನ ಹೇಳ್ತಾನೆ. ಎರಡನೇದಾಗಿ ಯಹೂದ್ಯರು ಬಂದು ವಿಗ್ರಹಾರಾಧನೆ ಮಾಡೋದಿಲ್ಲ, ಧರ್ಮಶಾಸ್ತ್ರದ ಪ್ರಕಾರವಾಗಿ ವಿಗ್ರಹಾರಾಧನೆ ಮಾಡೋದಿಲ್ಲ. ಇವಾಗೇ ನಡೆಯುತ್ತೆ ಅಂತ ಹೇಳಿದ್ರೆ ಅವನ ದೇವಾಲಯದಲ್ಲಿ ವಿಗ್ರಹವನ್ನು ತಂದು ಇಡಬೇಕು ಅಂತ ಹೇಳ್ತಾನೆ. ಆ ರೀತಿ ಅವನು ಹೇಳ್ಬೇಕಾದ್ರೆ ಲೋಕವ್ಯಾಪ್ತಿ ಸರ್ವಾಧಿಕಾರಿಯಾಗಿ ಅವನು ಇರ್ತಾನೆ ಅಲ್ಲಿ. ಈಗ ಈ 3ನೇ ಮಹಾಯುದ್ಧ ಅಂತ ಹೇಳ್ತಾರಲ್ವಾ, ಈ 3ನೇ ಮಹಾಯುದ್ಧ ಮುಗಿಬೇಕಾದ್ರೆ ಈ ಸರ್ವಾಧಿಕಾರಿ ಬರುವನಾಗಿರ್ತಾನೆ. ಹಾಗಾದ್ರೆ ಇದು ಬಂದು ಬೆಟ್ಟದಲ್ಲಿ ಅವನು ತಂದಿಡುವಂತಹ ವಿಗ್ರಹ ಅಂತ ಇರಲಿ. ಇನ್ನೊಂದು ವಿಷಯ ಹೇಳ್ತೀನಿ, ಯಾವ ಥರದಿಂದ ನಿಮಗೆ ಅರ್ಥ ಆಗುತ್ತೆ. ಈಗ ಲೋಕವೇ ನೋಡುವುದಾದರೆ, ಈಗಲೇ ನೋಡುವುದಾದರೆ ಒಂದು ಬಹಳ ದೊಡ್ಡ ಆರ್ಥಿಕ ಇಕ್ಕಟ್ಟಲ್ಲಿದೆ ಇಲ್ವಾ. ಎಕಾನಮಿ ಫುಲ್ 100% ಡೌನ್. ಬಂಗಾರ ನೋಡೋದಾದ್ರೆ 1 ಲಕ್ಷಕ್ಕಿಂತ ಅಧಿಕವಾಗಿ ಹೊರಟೋಯ್ತು. ಪೆಟ್ರೋಲ್ 100 ರೂಪಾಯಿ ದಾಟ್ತು. ಈ ರೀತಿ ಎಲ್ಲವೂ ಕೂಡ ಇರ್ತಾ ಇದೆ. ಹಾಗಾದ್ರೆ ಪ್ರಪಂಚ ಪೂರ್ತಿಯಾಗಿ ಆರ್ಥಿಕತೆ ಇಕ್ಕಟ್ಟು ಒಂದು ಕಡೆ, ಮತ್ತೊಂದು ಕಡೆ ಲೋಕ ಪೂರ್ತಿಯಾಗಿ ಜಗಳ, ಯುದ್ಧ ಹಿಂಗೆಲ್ಲ ಬಹಳ ಇದೆ. ಇದೆಲ್ಲ ಕೊಲ್ಯಾಪ್ಸ್ ಆಗಿ ಜನಗಳಿಗೆ ಏನಪ್ಪ ಮಾಡೋದು ಎಂಬುದಾಗಿ ಒಂದು ಗೊಂದಲಕ್ಕೊಳಗಾಗುವ ಟೈಮ್ ಬರುತ್ತೆ. ಆಗ ಇವೆಲ್ಲವನ್ನ ಕ್ಲಿಯರ್ ಮಾಡಿ ಆರ್ಥಿಕತೆಯಿಂದ ಹಿಡಿದು ನಿಮಗಿರುವಂತಹ ಟೆಕ್ನಾಲಜಿಯಿಂದ ಹಿಡಿದು ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯದಿಂದ ಹಿಡಿದು ಎಲ್ಲವನ್ನ ಮಾರ್ಪಡಿಸುವ ಸರಿಪಡಿಸ್ತಾನೆ. ಅವನ್ನ ಲೋಕವೇ ಕೊಂಡಾಡುತ್ತೆ, ಅವನೇ ಬಂದು ಎಲ್ಲದಕ್ಕೆ ಕಾರಣ ಎಂಬುದಾಗಿ ದೇವರ ಮಗನೆನ್ನುವಷ್ಟು ಕೊಂಡಾಡ್ತಾರೆ. ಎಲ್ಲವನ್ನ ಮಾಡಿ ಮುಗಿಸಿ ಅವನನ್ನ ಲೋಕವೇ ಕೊಂಡಾಡುವಾಗ ಯಹೂದ್ಯರು ಮಾತ್ರ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದರಲ್ಲೂ ಎಲ್ಲ ಯಹೂದ್ಯರು ಅಲ್ಲ, 1,44,000 ಮಂದಿ ಯಹೂದ್ಯರು ಒಪ್ಪಿಕೊಳ್ಳುವುದಿಲ್ಲ. ಈ ಆಲಯದ ಒಳಗೆ ಅದನ್ನ ಇಡಬಾರ್ದು, ಅವನು ಬರಬಾರದು ಎಂಬುದಾಗಿ ಅವರು ಬಂದು ಒಂದು ಕಾರ್ಯವನ್ನ ಹೇಳ್ತಾರೆ. ಇದೇ ಸಂಭವ ಕ್ರಿಸ್ತಪೂರ್ವ ಆಂಟಿಯೋಕಸ್ IV ಕಾಲದಲ್ಲಿ ನಡೀತು. ಅವನು ಜಿಯಸ್ ಬೇಕಾಗಿರುವ ಎಲ್ಲ ಕಾರ್ಯ ತಂದಿಡಬೇಕಾದ್ರೆ ಇಲ್ಲಿ ಯಹೂದ್ಯರು ಇಡಬಾರ್ದು ಎಂಬುದಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಆಗ ಮಕ್ಕಾಬಿಯರು ಎಂಬುದಾಗಿದ್ದರು. 1 ಮಕ್ಕಾಬೆ 2 ಮಕ್ಕಾಬೆ ಎಂಬ ಸತ್ಯವೇದದಲ್ಲಿ ಓದ್ತೀರಾ. ಆ ಮಕ್ಕಾಬಿಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ಟಂತಹ ವಿಗ್ರಹವನ್ನು ತೆಗೆದು ಹೊರಗಾಕಿ ಆ ಬಲಿಪೀಠಕ್ಕೆ ಸಂಬಂಧಪಟ್ಟ ಶುದ್ಧೀಕರಣ ಕಾರ್ಯವನ್ನೆಲ್ಲ ಅವರು ಮಾಡಿ ಮುಗಿಸಿ, ಇವಾಗ ಕೂಡ ನೀವು ಹೊಸ ಒಡಂಬಡಿಕೆಯಲ್ಲಿ ಶುದ್ಧೀಕರಣದ ಹಬ್ಬ ಎಂಬುದಾಗಿ, ದೇವಾಲಯ ಶುದ್ಧೀಕರಣದ ಹಬ್ಬ ಎಂಬುದಾಗಿ ಓದ್ತೀರಾ. ಅದೇನಂದ್ರೆ ಆಂಟಿಯೋಕಸ್ IV ಮಾಡಿದ ಕಾರ್ಯವನ್ನ ಇವರು ಶುದ್ಧೀಕರಿಸ್ತಾರೆ. ಶುದ್ಧೀಕರಿಸಿ ಹನುಕ ಅಂತ ಹೆಸರೋದಕ್ಕೆ ಶುದ್ಧೀಕರಿಸಿ ಪರಿಪೂರ್ಣವಾಗಿ ಮಾಡಿದ್ರು. ಸೊ ಆ ಒಂದು ಕಾರ್ಯವು ಮತ್ತೆ ನಡೆಯುತ್ತೆ. ಇವಾಗ ಇವನ್ ತಂದಿಡ್ತಾನೆ, ಆ ಬಲಿಪೀಠದಲ್ಲಿ ತಂದಿಂತ ಕಾರ್ಯ ಮಾಡ್ತಾನೆ. ಯಾಕೆಂದ್ರೆ ಲೋಕ ಇವನನ್ನ ಗಾಡ್ ಅಂತ ಕೊಂಡಾಡ್ತಾ ಇದೆ, ಲೋಕವನ್ನ ಎತ್ತಿ ಆಡ್ತಾ ಇದೆ. ಇವರು ಮಾತ್ರ ಏನ್ ಮಾಡ್ತಾರೆ, ಅವನ ಅಕ್ಸೆಪ್ಟ್ ಮಾಡುವುದಿಲ್ಲ ಎನ್ನುವ ಸಂದರ್ಭದಲ್ಲಿ ಇವನಿಗೆ ಮಾತ್ರ ಒಂದು ದೊಡ್ಡ ವಿರೋಧ ಇರುತ್ತೆ. ಆ ಸ್ಥಳದಲ್ಲಿ ಯಹೂದರಿಗೆ ವಿರುದ್ಧವಾಗಿ ಇವನು ತಿರುಗ್ತಾನೆ. ಅದಕ್ಕೂ ಕಾರಣ ಈ ಸ್ಥಳವೇ ಇರಲಿದೆ. ಈ ಸ್ಥಳದಲ್ಲಿ ಅದು ಒಂದು ಇರಲಿದೆ. ಅದರ ನಂತರ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಹೂದರನ್ನು ಚದುರಿಸ್ತಾನೆ. ಇದು ಬಂದು ಲೂಕ 21-24 ಕತ್ತಿಯಿಂದ ಅವರು ಬೀಳುವರು, ಸಕಲ ಜನಾಂಗದವರ ನಡುವೆ ಸರಿಯಾಗಿ ಹೋಗುವರು, ಮತ್ತೆ ಎಲ್ಲ ಕಡೆ ಚದುರಿಸಲ್ಪಡುವರು ಅವರು. ಸೊ ಅದು ಒಂದು 3 ವರ್ಷ ನಡೆಯುತ್ತೆ. ಯಹೂದ್ಯರು ಎಲ್ಲಿ ನೋಡಿದ್ರು ಯಾವ ರೀತಿ ಹಿಟ್ಲರ್ 3 ವರ್ಷದಲ್ಲಿ ಮಾಡಿದ್ರು. 1939ರಿಂದ 42ರವರೆಗೂ ಹಿಟ್ಲರ್ ಭಯಂಕರವಾಗಿ ಹಿಂಸೆ ಕೊಟ್ಟರು. ಅದಕ್ಕಿಂತ ಭಯಂಕರವಾಗಿರುವ ಹಿಂಸೆಯನ್ನ ಇಸ್ರೇಲ್ರು ಸಂಧಿಸಲಿದ್ದಾರೆ. ಸೊ ಆ ರೀತಿ ಸಂಧಿಸುವಾಗ ಬಹಳ ದೊಡ್ಡ ಉಪದ್ರವ ಕಾಲ ಒಂದು ಬರಲಿದೆ ಅವರಿಗೆ. ಆ ರೀತಿ ಬರಬೇಕಾದ್ರೆ ಈ ಒಂದು ಬೆಟ್ಟ ಅದಕ್ಕೆ ಮೈನ್ ರೀಸನ್ ಆಗಿ ಇರುವಂತದ್ದಾಗಿದೆ. ಇವರು ಅದನ್ನ ಮಾಡಲು ಒಪ್ಪಿಕೊಳ್ಳದಿರುವುದರಿಂದ, ಸ್ವೀಕರಿಸದೇ ಇರುವುದರಿಂದ ಈ ಒಂದು ದೊಡ್ಡ ಕಾರ್ಯ ನಡೆಯಲಿದೆ. ಯಾವ ಆಲಯಕ್ಕೋಸ್ಕರವಾಗಿ ಅವ್ರು ಇಷ್ಟೆಲ್ಲ ಪ್ರಯಾಸ ಪಡ್ತಿದಾರೋ ಅದೇ ಆಲಯದ ನಿಮಿತ್ತವಾಗಿ ಒಂದು ಕಾಲದಲ್ಲಿ ಅವ್ರಿಗೆ ಉಪದ್ರವ ಬರುತ್ತೆ. ಹೌದು, ಯಾವ ಆಲಯಕ್ಕೋಸ್ಕರವಾಗಿ ಇಷ್ಟೊಂದು ಕಾರ್ಯವನ್ನ ಮಾಡ್ತಾ ಇದ್ರು ಅದೇ ಆಲಯವೇ ಇವರ ನಾಶನಕ್ಕೂ ಕಾರಣವಾಗುತ್ತದೆ. ಅದರ ನಂತರ ದೇವಾಲಯವನ್ನ ಒಡೆದಾಕ್ತಾರೆ. ಒಡೆದು ಮುಗಿಸಿ ಬಹಳ ದೊಡ್ಡ ಉಪದ್ರವ ಕಾಲ ಇಸ್ರೇಲರಿಗೆ ಬರುವಂತದ್ದಾಗಿದೆ. ಇದುವೇ ಈ ಬೆಟ್ಟದ ಹಿಂದೆ ಇರುವಂತಹ ನಡೆಯುತ್ತಿರುವಂತಹ ವಿಷಯ. ಸೊ ಆ ಒಂದು ಬೆಟ್ಟವೇ ಇವಾಗಿರುವುದರಲ್ಲಿ ಬಹಳ ಇಂಪಾರ್ಟೆಂಟ್. ಈಗ ಆರಂಭವಾಗ್ತಾ ಇದೆ ಯುದ್ಧ. ಅದಕ್ಕೋಸ್ಕರವಾಗಿ ಇದು ಎಲ್ಲೋಗಿ ಮುಗಿಯುತ್ತೆ ಅಂದ್ರೆ ಆಂಟಿಕ್ರೈಸ್ಟ್ ಅವನು ಬಂದು ಆ ದೇವಾಲಯವನ್ನು ಅವನೇ ಒಡೆದಾಗ್ತಾನೆ. ಅಲ್ಲಿಯವರೆಗೂ ಆ ಯುದ್ಧ ನಡೀತಾನೆ ಇರುತ್ತೆ. ಈ ಬೆಟ್ಟದಲ್ಲಿ ಇಷ್ಟೊಂದು ಇನ್ನು ಮುಂದೆ ನಡೆಯಲಿದೆ. ಸೊ ಸತ್ಯವೇದ ಹೇಳಿದಂತಹ ಇಸ್ರಾಯೇಲ್ಯರು, ಅನಂತರ ಯೆರೂಸಲೇಮ್ ಪಟ್ಟಣ, ಅದರೊಳಗಿರುವಂತಹ ಬೆಟ್ಟ, ದೇವಾಲಯ, ಇದುವೇ ಇಷ್ಟಕ್ಕೂ ಇರುವುದಕ್ಕೆ ಒಂದು ಹಿನ್ನೆಲೆಯಾಗಿರುವಂತದ್ದಾಗಿದೆ. ಆದರೆ ಇದರ ಹಿಂದೆ ಲೋಕ ಕಾರ್ಯಗಳೆಲ್ಲ ಇದೆ. ಇದಕ್ಕೆಲ್ಲ ಇದು ಒಂದೇ ಕಾರಣ ಅಲ್ಲ, ಇದುವೇ ಅದರ ಒಂದು ಸ್ಪಿರಿಚುವಲ್ ಲೈನ್. ಆದ್ರೆ ಲೋಕದಲ್ಲಿ ಬೇರೆ ಸಂಭವ ನಡೆಯುತ್ತೆ. ಇದನ್ನಿಟ್ಟು ಕರ್ತನ ಏನ್ ಮಾಡ್ತಾರೆ ಅಂದ್ರೆ ಇದನ್ನು ನೆರವೇರಿಸುವವರಾಗಿದ್ದಾರೆ. ಓಕೆ ಬ್ರದರ್, ಈಗ ನೀವು ಹೇಳಿದ್ರಿ ದೇವಾಲಯದ ಬಗ್ಗೆ, ಇಸ್ರೇಲ್ ಟೈಮ್ ಲೈನ್ ಬಗ್ಗೆ ಹೇಳಿದ್ರಲ್ಲ ಬ್ರದರ್, ಇದರಲ್ಲಿ ಸಭೆ ಯಾವ ಒಂದು ರೋಲ್ ಪ್ಲೇಸ್ ಮಾಡುತ್ತೆ? ಸಭೆ ಈ ಟೈಮ್ ಲೈನ್ ಎಲ್ಲಿ ಬರುತ್ತೆ ಬ್ರದರ್? ಈಗ ನಮಗೆ ಸಭೆಯ ಪ್ರಕಾರ ಇದು ಇಲ್ಲಿ ನಡೆಯುತ್ತಿದೆ ಅಲ್ವಾ, ಈ ಯಹೂದ್ಯರು ಹೇಳುವಂತ ಪ್ರಾಫಸಿ ಅಲ್ಲಿ ನಡೆಯುತ್ತೆ ಅಲ್ವಾ. ಇದು ಸಭೆಗಿರುವಂತಹ ಗುರುತು. ಇದಕ್ಕೂ ಸಭೆಗೂ ಸಂಬಂಧ ಇಲ್ಲ. ಸಭೆಗೂ ಯಹೂದ್ಯರಿಗೂ ಹೊಸ ಒಡಂಬಡಿಕೆಯಲ್ಲಿ ಬಂದು 2 ಗುರುತು ಮಾತ್ರ ಇದೆ, 2 ಕನೆಕ್ಷನ್ ಮಾತ್ರ ಇದೆ.
ಒಂದು, ಇಸ್ರಾಯೇಲ್ರು ರಕ್ಷಣೆ ಹೊಂದುವುದಕ್ಕೆ ಪ್ರಾರ್ಥನೆ ಮಾಡ್ರಿ. ಇಸ್ರಾಯೇಲ್ಗೋಸ್ಕರ ಮಾತ್ರ ಅಲ್ಲ, ಎಲ್ಲರೂ ರಕ್ಷಣೆ ಹೊಂದುವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ನಾವು. ಇಸ್ರಾಯೇಲ್ರು ರಕ್ಷಣೆ ಹೊಂದುವುದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ಇದು ಒಂದು ಕಾರ್ಯ. ಎರಡನೇ ಕಾರ್ಯ, ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಸೊ ಯೆರೂಸಲೇಮಿನ ಸಮಾಧಾನಕ್ಕೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಕೆಲಸ. ಮೂರನೇದಾಗಿ, ಇವರ ಮೂಲಕವಾಗಿ ದೇವರ ಹಲವು ಕಾರ್ಯವನ್ನ ನಮಗೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಸೊ ಇಸ್ರೇಲ್ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಲಿದ್ದೇವೆ. ಉಳಿದ ಹಾಗೆ ಆ ಆಲಯಕ್ಕೋ ಯೆರೂಸಲೇಮ್ ಪಟ್ಟಣಕ್ಕೋ ನಮಗೂ ಯಾವುದೇ ಸಂಬಂಧವಿಲ್ಲ. ನಮಗಿರುವ ಒಂದೇ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಮಾತ್ರ. ಸೊ ಈ ಒಂದು ಕಾಲಘಟ್ಟದಲ್ಲಿ ಸಭೆ ಏನಾಗಿ ಮಾರ್ಪಡುತ್ತೆ ಅಂತ ಕೇಳುವುದಾದರೆ, ಇವೆಲ್ಲ ನಡೆಯಲು ನೀವು ನೋಡುವಾಗ ಲೂಕ 21:28 ಇವುಗಳು ಸಂಭವಿಸಲು ಆರಂಭವಾಗುವುದನ್ನು ನೀವು ಕಾಣಬೇಕಾದ್ರೆ, ನಿಮ್ಮ ರಕ್ಷಣೆ ಸಮೀಪವಾಗಿರುವುದರಿಂದ ಎಲ್ಲಿ ಸಭೆಯನ್ನು ಕನೆಕ್ಟ್ ಮಾಡ್ತಾ ಬರ್ತಾರೆ ಅಂತ ನೋಡಿ. ಇಸ್ರೇಲ್ ರೂಪುಗೊಂಡು ಅಂತ ಹೇಳಿದೆ ಅಲ್ವಾ, ರೂಪುಗೊಳ್ಳುವಾಗ ಅವರು ಬಾಗಿಲಲ್ಲಿ ಅಂತ ಹೇಳ್ತಾರೆ. ಆ ಅಂಜೂರ ಮರ ಚಿಗುರುದನ್ನು ನೋಡಬೇಕಾದ್ರೆ ಅವರು ಬಾಗಿಲವರೆಗೂ ಬಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊತಾರೆ. ಮತ್ತೆ 24ರಲ್ಲಿ 32ರಲ್ಲಿ ಕಾರ್ಯ ಬರೆಯಲ್ಪಟ್ಟದಾಗಿದೆ. ಅದೇ ಸಂದರ್ಭದಲ್ಲಿ 7ನೇ ಸಭೆ ಲವೋದಿಕೀಯ ಸಭೆಯ ಕಾಲದಲ್ಲಿ ಬಾಗಿಲ ಬಳಿ ನಿಂತು ಕದವನ್ನು ತಟ್ತಾ ಇದ್ದಾರೆ. ಹಾಗಾದ್ರೆ ಸಭೆಗೂ ನಮಗೂ ಏನ್ ಕನೆಕ್ಷನ್ ಅಂತ ಕೇಳುವುದಾದ್ರೆ, ಇವರು ರೂಪುಗೊಂಡು ಬರುವುದನ್ನು ನೋಡಬೇಕಾದ್ರೆ ಅವರು ಬಾಗಿಲ ಬಳಿ ಬಂದಿದ್ದಾರೆ ಎಂಬುದಾಗಿ ಅರ್ಥ. ಇದುವೇ ನಮಗಿರುವಂತ ಕನೆಕ್ಷನ್. ಅರ್ಥ ಆಗ್ತಿದ್ಯಾ? ಅನಂತರ ಈಗ ಬಲಿಪೀಠವನ್ನು ಕಟ್ಟುವುದನ್ನು ನೋಡಬೇಕಾದ್ರೆ ಅಥವಾ ದೇವಾಲಯ ಬರುವುದನ್ನು ನೋಡಬೇಕಾದ್ರೆ, ಈ ದೇವಾಲಯ ಅಂತ್ಯಕ್ಕೆ ಬರುತ್ತೆ ಅಂತ ಅರ್ಥ. ನಾವು ಅಂತ್ಯಕ್ಕೆ ಬರ್ತೀವಿ, ಯಾಕೆಂದ್ರೆ ದೇವರು 2 ನಿಬಂಧನೆಯನ್ನು ಒಟ್ಟಿಗೆ ಯೂಸ್ ಮಾಡೋದಿಲ್ಲ. ಹೌದು. ಒಂದು ದಂಡನೆ, ಇಲ್ಲಂದ್ರೆ ಕ್ಷಮಾಪಣೆ. ಧರ್ಮಶಾಸ್ತ್ರ ಎನ್ನುವುದು ದಂಡನೆ, ಕೃಪೇಕರ ಎನ್ನುವುದು ಕ್ಷಮಾಪಣೆ. ಆ ದಂಡನೆಯನ್ನು ಕ್ಷಮಾಪಣೆಯನ್ನು ಒಟ್ಟಿಗೆ ಮಾಡಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ತೀರ್ಪು ಕೊಡ್ತೀರಾ ಅಂತ ಹೇಳಿದ್ರೆ ಅವನ ಕ್ಷಮಿಸಿ ಬಿಡುಗಡೆ ಮಾಡು, ಇಲ್ಲಾಂದ್ರೆ ಅವನಿಗೊಂದು ದಂಡನೆಯನ್ನು ಕೊಟ್ಟು ಜೈಲ್ಗೆ ಹಾಕು. ನಾನು ನಿನ್ನನ್ನು ಕ್ಷಮಿಸಿ ಜೈಲ್ಗೆ ಹಾಕ್ತೀನಿ ಎಂಬುದಾಗಿ ಹೆಂಗೆ ಹೇಳಕ್ ಸಾಧ್ಯ? ಅದೇ ರೀತಿ ಧರ್ಮಶಾಸ್ತ್ರವೂ ಕೃಪೆಯೂ ಒಟ್ಟಿಗಿರಕ್ಕೆ ಸಾಧ್ಯ ಇಲ್ಲ. ಈಗ ಕೃಪೆಯ ಕಾಲ ನಾವು ಬಂದ್ವಿ, ಆಲಯ ಬಂತು ಯೇಸುವಿನ ಕಾಲದಲ್ಲಿ, ಅದನ್ನು ಹೊಡೆದಾಕಿದ್ರು. ಈಗ ಅದು ಮತ್ತೆ ಬರುತ್ತೆ, ಆಗ ಇದಿರಲ್ಲ ಅಂತ ಅರ್ಥ. ಸೊ ನಮಗೇನು ಗೊತ್ತಾಗಬೇಕು ಅಂದರೆ, ಅದು ಬರ್ತಾ 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 ಚರ್ಚಿಗೆ ಗೊತ್ತಾಗಬೇಕು, ನಾನು ಹೋಗಲಿದ್ದೇನೆ, ನನ್ನ ಕಾಲ ಮುಕ್ತಾಯವಾಗ್ತಾ ಇದೆ ಎನ್ನುವುದನ್ನು ಗುರುತಾಗಿ ನೋಡಬೇಕು. ಇದಕ್ಕೆ ಇದೆಲ್ಲ ನೋಡಬೇಕು ಎಂಬುದನ್ನು ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ಅನೇಕರು ಇವರು ಕೇಳ್ಬೋದು, ಯಾತಕ್ಕಾಗಿ ಇಷ್ಟು ನಮ್ಮ ಹತ್ರ ಹೇಳ್ತಾ ಇದ್ದೀರಾ ಅಂತ. ಅದು ಇಸ್ರೇಲರ ಹಿಸ್ಟ್ರಿ ತಾನೇ, ಅವರ ಕಾರ್ಯ ಹಿಸ್ಟ್ರಿಯಿಂದ ನಮಗೂ ಏನು ಸಂಬಂಧ ಎಂಬುದಾಗಿ. ಅವನೆಲ್ಲೋ ದೇವಾಲಯ ಕಟ್ಟಲಿದ್ದಾನೆ, ಅದನ್ನಿಟ್ಟು ನಾವೇನು ಮಾಡಲಿದ್ದೇವೆ? ನಾವೇನು ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ಮಾಡ್ಬೋದು, ಅವನು ಅದನ್ನು ಕಟ್ಟುತ್ತಾ ಇಲ್ಲಿ ನನ್ನ ಕಾಲ ಮುಕ್ತಾಯವಾಗ್ತಾ ಇದೆ, ನಂತ್ಯಕ್ಕೆ ಬರ್ತಾ ಇದೆ ಎಂಬುದಾಗಿ ಅರ್ಥ ಆಟೋಮೆಟಿಕ್ ಆಗಿ. ಈಗ ಅರ್ಥ ಆಗ್ತಿದೆಯಾ? ಅದೇ ರೀತಿ ಮೂರನೇದಾಗಿ, ಇದೆಲ್ಲ ಆರಂಭವಾಗುವಾಗಲೇ, ನಾವು ಬಯಸುವಂತಹ ರಕ್ಷಣೆ ಇದು ಸಂಭವಿಸಲು ಆರಂಭವಾಗುವಾಗಲೇ ನಿಮ್ಮ ರಕ್ಷಣೆ ಸಮೀಪವಾಗಿರುವುದರಿಂದ ನೀವು ತಲೆ ಎತ್ತಿ ನೋಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಸೊ ಇದು ನಡೆಯಲು ಆರಂಭವಾಗುವಾಗ ನಮ್ಮ ರಕ್ಷಣೆ ಸಮೀಪವಾಯಿತು. ಹಾಗಾದ್ರೆ ನಡಿಬೇಕಾದ್ರೆ ನಮಗೆ ಅನಿಸಬೇಕು, ಎರಡನೇದಾಗಿ ಪ್ರಿಪೇರ್ ಆಗಬೇಕು, ನಾವು ಸಿದ್ಧವಾಗಬೇಕು, ಪ್ರಿಪೇರ್ ಆಗಬೇಕು. ನಮ್ಮ ರಕ್ಷಣೆ ಸಿದ್ಧವಾಗಿದೆ ಆ ರೀತಿ ಎನ್ನುವಂತಹ ಒಂದು ಕಾರ್ಯಕ್ಕೋಸ್ಕರವಾಗಿಯೇ ಇಷ್ಟೊಂದು ಇವರಿಗೆ ಹೇಳಲ್ಪಡ್ತಾ ಇದೆ. ಈ ಪ್ರೋಗ್ರಾಮೇ ಅಂತ್ಯದ ಆರಂಭ ಅಂತ ಇಟ್ಟು ಯಾಕೆ ಇಷ್ಟೊಂದು ಹೇಳುವುದಕ್ಕೆ ದೇವರಾತ್ಮನ ಸಹಾಯ ಮಾಡಿದ್ರು ಅಂದ್ರೆ, ಇದರ ಮೂಲಕವಾಗಿ ದೇವರಾತ್ಮ ನಮಗೆ ಹೇಳುವುದು ಏನಂತ ಕೇಳುವುದಾದರೆ, ಇದೆಲ್ಲ ನಡೆಯಲು ಆರಂಭವಾಗಿದೆ, ನೀವು ಹೊರಡುವುದಕ್ಕೆ ಸಿದ್ಧರಾಗಿರಿ. ಅದನ್ನೇ ದೇವರು ಹೇಳಲು ಇಷ್ಟಪಡ್ತಾ ಇದ್ದಾರೆ. ಮುಖ್ಯವಾದ ವಿಷಯ. ಬಹಳ ಸಂತೋಷ ಬದರ್. ಇವತ್ತಿನ ಸಂಚಿಕೆಯಲ್ಲಿ ಯೆರೂಸಲೇಮ್ ದೇವಾಲಯದ ಕುರಿತಾಗಿ, ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಯೆರೂಸಲೇಮ್ ದೇವಾಲಯ ಕಟ್ಟಲ್ಪಡುತ್ತದೆ, ಅದಾದ ನಂತರ ಯಾವ ರೀತಿಯಾಗಿ ಉಪದ್ರವಕ್ಕೆ ಇಸ್ರಾಯೇಲ್ ಒಳಗಾಗುತ್ತಾರೆ ಎಂಬುದಾಗಿ, ಇದರ ಮಧ್ಯದಲ್ಲಿ ಸಭೆ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ಅದರ ಕುರಿತಾಗಿ ವಿವರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಯೆರೂಸಲೇಮಿನ ದೇವಾಲಯದ ಕುರಿತಾಗಿ, ಬರುವಂಥ ದಿನಗಳಲ್ಲಿ ಯೆರೂಸಲೇಮ್ ದೇವಾಲಯ ಪುನಃ ಯಾವ ರೀತಿಯಾಗಿ ಕಟ್ಟಲ್ಪಡುತ್ತದೆ, ಅದಾದ ನಂತರವಾಗಿ ಇಸ್ರೇಲರು ಯಾವ ರೀತಿಯಾಗಿ ಉಪದ್ರವಗೊಳಗಾಗುತ್ತಾರೆ ಎಂಬುದಾಗಿ ಅದರ ಕುರಿತಾಗಿ ನಾವು ವಿವರವಾಗಿ ನೋಡಿದ್ವಿ. ಇದೆಲ್ಲ ನಮಗೆ ಏನು ಸೂಚಿಸುತ್ತದೆ ಅಂದರೆ, ನಾವು ದೇವರ ಬರುವಿಕೆಗೆ ಬಹಳ ಸಮೀಪವಾಗಿದ್ದೇವೆ. ನಾವು ದೇವರ ಬರುವಿಕೆಗೆ ಸಿದ್ಧವಾಗಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೋಣ, ದೇವರ ಬರುವಿಕೆಗೆ ಸಿದ್ಧರಾಗೋಣ, ಇನ್ನೂ ಅನೇಕರನ್ನು ದೇವರ ಬರುವಿಕೆಯಲ್ಲಿ ಸಿದ್ಧಪಡಿಸೋಣ. ಗಾಡ್ ಬ್ಲೆಸ್ ಯು.